ಪೂಜ್ಯ ಜೋಗುಳಾವಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ. ಮತ್ತು ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಮತ್ತು ಈ ಸಂಗೀತಗಾರರಿಗೂ ಈ ಮುದ್ದಿರ್ತಕ್ಕಂಥ ಎಲ್ಲ ಭಕ್ತರ ಮಂಡಳಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ತಪ್ಪಿಸಿ ನನಗೆ ಈಗ ಸನ್ಮಾನ ಮಾಡೋದಕ್ಕೆ ಎಲ್ಲರಿಗೂ ನನಗೆ ವಂದನೆ ತಪ್ಪಿಸ್ತಾರೆ. ಬೆಳಗ್ಗೆ ಕತ್ತಲಿನಲ್ಲಿದ್ದರೂ ನಾವು ಬೆಳಗ್ಗೆ ಹೋಗೋಣ ಅಂತ ಇವೊಂದು ತೋರಿಸಿದೆ. ಇದು ಗಂಗಾವತಿ ಅಂತ ಒಂದು ಬೋರ್ಡ್ ಇರ್ತದೆ. ಬೋರ್ಡ್ ಗಂಗಾವತಿ ಅಲ್ಲ, ಆ ಬೋರ್ಡ್ ಇಲ್ಲದ್ರೆ ಗಂಗಾವತಿ ಹೋಗೋಕ್ಕಾಗಲ್ಲ. ಹಾಗಾಗಿ ಇದು ಒಂದು ಮಾಧ್ಯಮ, ಒಂದು ಸೇತುವೆ. ಹಾಗಾಗಿ ಎಲ್ಲ ಮಹನೀಯರ ಪುಸ್ತಕಗಳನ್ನು ಬರೀಲಿಕ್ಕೆ ಬಹುತೇಕ ನಮ್ಮಮ್ಮಂತಿದ್ಲು. ಎಂಥ ಅನಕ್ಷರಸ್ಥ ಕುಟುಂಬ ನಮ್ದಂದ್ರೆ ಏನೂ ಗೊತ್ತಿಲ್ಲ, ನಾನು ಹುಟ್ಟಿದ್ದೇ ಗೊತ್ತಿಲ್ಲ. ಒಂದಿನ ಎಲ್ಲರೂ ಕೇಳೋರು 1960 ಶಾಲಾ ದಾಖಲಾತಿ ಯಾವಾಗ ಹುಟ್ಟಿದ್ವಿ ಅಂತ ಕೇಳಿದ್ರೆ ನಮಗೆ ಮೇಲ್ಬಿಡ್ತು. ಎಷ್ಟು ಚಂದ ಬುದ್ಧನಿಗೆ ಜ್ಞಾನೋದಯ ಆದಂಗೆ ಕೌಲಿಯ ಮಕ್ಕಂಡಿತ್ತಲ್ಲಿ ಪಡ್ಸನೆಯಾಗ ಶರಣಪ್ಪ ಅಂದರೆ ಶರಣಬಸಪ್ಪಗೆ ಹರಕೆ ಗೊತ್ತಿದ್ದರಂತೆ. ಶರಣಬಸಪ್ಪ ನನ್ನ ಹೆಸರು. ಶರಣಪ್ಪ ನೀನು ಹುಟ್ಟಿದ ಕೂಡಲೇ ಈ ಕಾಲಕ್ಕೆ ನೀರು ಬಿಟ್ಟರು ನೋಡೋದಿಲ್ಲ. ನಾನು ಭಾಳ ದಿನ ಹಿಂಗೆ ನಿಂತ್ಕೊಂಡು ಅಡ್ಡಾಡ್ತಿದ್ದೆ. ನೋಡಿ ಯಾವ ಜನ ಇವರು ಒಬ್ಬರು ನನಗೆ ನಮಸ್ಕಾರ ಅನ್ನೋರು. ನಾನು ಹುಟ್ಟಿನಿಂದ ತುಂಬೋದ ಕಾಲಕ್ಕೆ ನೀರೇ ಬರ್ತಿದ್ದಿಲ್ಲ. ಇಂಥ ಅನಕ್ಷರಸ್ಥ ಕುಟುಂಬದಲ್ಲಿ ಅವರೆವರನ್ನು ತೋರಿಸಿ ನಮ್ಮಮ್ಮ ಹಗಲು ವೇಷಗಾರರಾಗ್ಬೋದು, ಕಿಳೆ ಖ್ಯಾತರಾಗ್ಬೋದು, ಗೊಂದಲಿಗರು ಹಾಕ್ಬೋದು. ಆಮೇಲೆ ನಿಮ್ಮೆಲ್ಲರಿಗೆ ಮನೋರಂಜನೆ ಮತ್ತು ಮನೋವಿಕಾಸಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಬಯಲಾಟ, ಆ ಕಾಲದಲ್ಲಿ ದೊಡ್ಡಾಟ, ಸಣ್ಣಾಟಗಳು, ಅವುಗಳನ್ನು ತೋರಿಸಿ ಶರಣಪ್ಪ ನೀನು ಹಿಂಗಾಗಬೇಕು ನೋಡು ನಾಟಕದವ್ರನ್ನ ನೋಡಿದ್ರು. ಅವಾಗ ನಿಟ್ಟಾಲಿ ಶಿವರುದ್ರಪ್ಪನವ್ರು ಬಂದಿದ್ರು, ಮೋಹನ ಕುಮಾರ್ ಕಿರಣಿಗೆ ಬಂದಿದ್ರು, ಅಣ್ಣ ತಂಗಿ ನಾಟಕ ಆಡ್ಬೇಕಾಗಿದ್ದೆ. ದುತ್ತರಿಗೆ ಅವರು ಇದ್ರು. ಎಲ್ಲ ಅದು ಹೆಂಗೆ ಗೊತ್ತಾಗ್ತಿತ್ತು ನಮಗೆ ಕವಿಗಳಿಂದ. ನೋಡು ಶರಣಪ್ಪ ನೀನು ಹಿಂಗಾಗಬೇಕಂತೇಳಿ ನನ್ನಲ್ಲಿಲ್ಲದ ಆಸಕ್ತಿಯನ್ನು ತುಂಬಿ ಇವತ್ತು 575 ಕೃತಿಗಳನ್ನು ಬರೀಲಿಕ್ಕೆ ನಮ್ಮ ಕಾರಣ ಆಗಲ್ಲ. ಆಕೆಗೆ ಕೋಟಿ ನಮನಗಳು ಅಂತ ಹೇಳ್ತಾ ಗೊತ್ತಕ್ಕೆ ಇದರ ಬಗ್ಗೆ ನನಗೆ ಸಂತೋಷ, ಅಭಿಮಾನ, ಅಹಂಕಾರ ಏನಿಲ್ಲ. ನಾವು ಸತ್ತ ಮೇಲೆ 1 ವಾರ ತೋರಿಸ್ತಾರೆ ಟಿವಿ, ಗೊತ್ತೈತಾರೆ. ಯಶವಂತ ಪಾಟೀಲ್ರ ನಾಟಕಗಳು ಅವ್ರು ಯಾವಾಗ ಸಾಯಿಲ್ ಅಂತ ಕೂತ್ಬಿಟ್ಟಿರ್ತಾರೆ. ನಮ್ಮ ರಮೇಶ್ ಅಂದಿದ್ದು ಒಳ್ಳೆ ಫೋಟೋದವ್ರ ತೆಗೀನ, ಅದಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಗೆ ಆಗ್ತಾರೋ ಗೊತ್ತಿಲ್ಲ, ಇರಲಿ. ಅದು ಯಾಕೆಂದರೆ ಅದನ್ನು ನಾನು ಅಪೇಕ್ಷೆ ಪಡೋಲ್ಲ. ಒಂದಂತೂ ಸತ್ಯ, ನಾನು ಎಲ್ಲ ಕವಿಗಳ ಪರವಾಗಿ ನಾನೇನು ದೊಡ್ಡ ಸ್ಥಿತಿ ಪ್ರಶ್ನೆ ಅಲ್ಲ. ನಾನು ವಾಟ್ಸಪ್ನಾಗ ಹೇಳ್ತೀನಿ, ಪ್ರಚಾರ ಪತ್ರಿಕೆಯಲ್ಲಿ ಬರ್ತಂತ ಬೇಡ. ನನ್ನ ಅನುಪಸ್ಥಿತಿಯಲ್ಲೂ ಕೂಡ ನಾನು ಬರೆದ ಕೃತಿ ಆ ಓದುಗರ ಚಿಂತನ ಮಂಥನಕ್ಕೆ ಸಾಕ್ಷಿ ಆದರೆ ಆ ಕಾಲಕ್ಕೂ ನಾವು ಬದುಕಿದಂಗೆ ಬದುಕಿದ್ದೀವಿ. ಹಾಗಾಗಿ ಇಂಥ ಧ್ಯೇಯವನ್ನು, ಧೋರಣೆಯನ್ನು ಹೊತ್ಕೊಂಡು ನಾನು ಸಾಧ್ಯಂತ ನನ್ನ ಈ ವ್ಯಾಪ್ತಿಯೊಳಗೆ ನಾನು ಮಾಡಿದ್ದೀನಿ ಮತ್ತು ಮಾಡಿಸಿದ್ದಾರೆ. ಜನ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಇಷ್ಟೊಂದು ಪುಸ್ತಕಗಳು ಪ್ರಕಟ ಆಗಲಿಕ್ಕೆ ಪ್ರಕಾಶಕರು ಮತ್ತು ಇಂಥ ದಾನಿಗಳು ಮತ್ತು ನಮ್ಮ ಒಟ್ಟಿಗಿರ್ತಕ್ಕಂಥ ಕೂಲ್ಕರಾಗಲಿ ಯಾರೇ ಆಗಲಿ 2 ಮಠಗಳನ್ನು ನಂಬಿಕೊಂಡು ಬಂದಂಥ ಕುಟುಂಬಗಳು. ಆ 2 ಮಠಗಳು ನಮ್ಮ ಕುಟುಂಬದ 2 ಕಣ್ಣುಗಳಿದ್ದಾಗೆ ಅಂತ ನಾನು ಎಷ್ಟೋ ಸರಿ ಹೇಳಿದ್ದೀನಿ. ನಾನು ತಾತನ ಕಾಲದಾಗಿ ನಾನು ವೀರಪ್ಪ ತಾತನವರನ್ನು ನೋಡಿದ್ದೆ. ಅವರ ಆ ದರ್ಶನವನ್ನು ನಾನು ಪಡ್ಕೊಂಡಿದ್ದೀನಿ. ನಾನು ಯಾಕೆ ಇವರು ಈ 2 ಮಠಗಳನ್ನು ತುಂಬ ನಂಬುತ್ತೀನಿ ಅಂತಂದರೆ, ಇವತ್ತಿನ ಕಾಲದಲ್ಲಿ ಸುಮಾರು ಜನ ಹೇಳ್ಬೋದು ನೀವು ಏನಂತ, ವೈಜ್ಞಾನಿಕವಾಗಿ ಇಷ್ಟು ನಾವು ಮುಂದುವರೆದಿದ್ದೀವಿ, ಆದರೂ ನೀವು ಇನ್ನೂ ಧಾರ್ಮಿಕವಾಗಿ ಹಿಂದಿದ್ದೀರಿ, ಇನ್ನೂ ನಂಬುತ್ತೀರಿ, ಮೂಢನಂಬಿಕೆ ನಂಬುತ್ತೀರಿ ಅಂತ ಸುಮಾರು ಜನ ಹೇಳ್ಬೋದು. ಆದರೆ ವಿಜ್ಞಾನನೇ ಬೇರೆ, ಧಾರ್ಮಿಕ ಭಾವನೆಯೇ ಬೇರೆ. ವಿಜ್ಞಾನದ ನಾವು ಒಪ್ಪಿಕೊಳ್ಳೇಬೇಕು. ವಿಜ್ಞಾನ ಇವತ್ತು ಮೊಬೈಲ್ ಇದೆ, ಮೊಬೈಲ್ ಒಪ್ಪಿಕೊಳ್ಳೇಬೇಕು, ಅದು ವಿಜ್ಞಾನ. ಧಾರ್ಮಿಕ ಭಾವನೆ ಯಾರು ಒತ್ತಾಯ ಮಾಡೋಂಗಿಲ್ಲ. ಯಾರಿಗಿಷ್ಟ ಇದೆಯೋ ಅವ್ರು ಒಪ್ಪಿಕೋಬೇಕು, ಯಾರಿಗಿಷ್ಟ ಇಲ್ಲವೋ ಬಿಡಬೇಕು. ಧಾರ್ಮಿಕ ಹಿಂಗೆ ಮಾಡಿ ಅಂತ ಯಾರು ಹೇಳಲ್ಲ. ನಮ್ಮ ಕುಟುಂಬ ಮುಂಚೆಯಿಂದಲೂ ನಾವು ಜಮೀನ್ದಾರು ಇರ್ಬೋದು ಕುಟುಂಬದವರು. ನಮ್ಮಲ್ಲಿ ಯಾರು ಎಜುಕೇಟೆಡ್ ಇರಲಿಲ್ಲ, ಶಿಕ್ಷಣ ಯಾರು ಇರಲಿಲ್ಲ. ನಮ್ಮ ದೊಡ್ಡಪ್ಪನ ಮಗ ರಾಮನಗೌಡ ಅಂತ ಅವರೊಬ್ಬರು PUC ಓದಿದ್ರು. ತದನಂತರ ನಾನು ಡಿಗ್ರಿ ಓದ್ಕೊಂಡು ಈ ಹಂತಕ್ಕೆ ಬಂದಿದ್ದೀನಿ. ನಾನು ಏನು ನೆನಪು ಮಾಡ್ಕೊತೀನಿ ಅಂತಂದರೆ, ಈಗ ವಿಜ್ಞಾನ ಮತ್ತು ಧಾರ್ಮಿಕ ಅಂತ ಹೇಳ್ತಾ ಇದ್ದಲ್ಲ ನಾನು. ವಿಜ್ಞಾನ ಎಷ್ಟೇ ದೊಡ್ಡದಲ್ಲಿ ಇವತ್ತು ನಾವು ರಾಕೆಟ್ ಬಿಡ್ತಾ ಇದ್ದೀವಿ, ತಮಗೆಲ್ಲ ಗೊತ್ತು. ಅಂತಾರಾಷ್ಟ್ರೀಯ ಮಟ್ಟದ ರಾಕೆಟ್ ಹೋಗ್ತಾ ಇದೆ. ಜನ ಇಲ್ಲಂಗೆ ರಾಕೆಟ್ ಅಂತರಿಕ್ಷಕ್ಕೆ ಹೋಗಿ ಬರ್ತಾ ಇದೆ. ಆದರೂ ಸಹಿತ ನಾವು ದೇವ್ರನ್ನ ಯಾಕೆ ನಂಬ್ತೀವಿ? ದೇವ್ರ ಇದನ್ನು ಎಲ್ಲ ಗೊತ್ತಿಲ್ಲ, ನಂಬಿಕೆ ಇದೆ. ದೇವ್ರ ಇದನ್ನು ನಂಬಿಕೊಂಡು ಹೋದ್ರೆ ದೇವ್ರು ನಮ್ಮನ್ನು ಕೈ ಬಿಡೋದಿಲ್ಲ. ಅಷ್ಟು ಬೇಕಾದ್ರೂ ಹೇಳ್ಬೋದು. ನಾನು ಇದಕ್ಕೆ ಯಾಕೆ ಉದಾಹರಣೆಗಳು ಹೇಳ್ತೀನಿ ಅಂತಂದರೆ, ಸ್ವತಃ ನನ್ನ ತಾತ, ನಮ್ಮಮ್ಮ, ನಮ್ಮ ತಂದೆ, ನಮ್ಮ ದೊಡ್ಡಪ್ಪನವ್ರು, ನಮ್ಮ ತಂದೆಯವರು 6 ಜನ ಹೇಳ್ತಾ ಬಂದರು.
ಇಷ್ಟು ದೇವರು ನಂಬಿದ್ರು ಅಂತಂದ್ರೆ ಅವರು, ನೀವು ಹೇಳಿದ್ರೆ ನಂಬೋದಿಲ್ಲ. ಯಾರಾದ್ರೂ ಮನೆಯಲ್ಲಿ ಒಂದೊಂದು ವಾರಗಟ್ಟಲೆ ಮಲ್ಕೊಂಡ್ರು ಅಂತಂದ್ರೆ ಅವನೇನು ಎದ್ದೇಳವಲ್ಲ, ಮಲ್ಕೊಂಡನ, ಸಿದ್ದಾಪುರಕ್ಕಾದ್ರೂ ಹೋಗಿ ಬಂದು ಕೇಳ್ಕೊಂಬರ್ರಿ ಅಂತ ಹೇಳೋರು. ಸಿದ್ದಾಪುರಕ್ಕೆ ಹೋಗಿ ಬಂದು ಇಲ್ಲ ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ರೆ ಆ ಮಲ್ಕೊಂಡವ್ರು ಚೆನ್ನಾಗಿರ್ತದಲ್ಲ ಗೊತ್ತಿಲ್ಲ ಅಂತ ಅಡ್ಡಾಡಕತ್ಬಿಡೋರು. ಅದೊಂದು ಭಾವನೆ. ಅಲ್ಲಿ ಹೋಗಿ ಅಲ್ಲೊಂದು ಆಧಾರ ತಗೊಂಡು ಅಲ್ಲೊಂದು ಬಿಲ್ಪತ್ರೆ ಗಿಡ ಇದೆ, ಈಗೂ ಇದೆ. ಆ ಬಿಲ್ಪತ್ರೆ ಗಿಡ ತಿಂದುಬಿಟ್ಟು ಈ ಒಂದು ವಾರಗಟ್ಟಲೆ ಮಲ್ಕೊಂಡು ಒಂದನಿಗೆ ಅಂತ ಅಡ್ಡಾಡಕತ್ಬಿಡೋರು. ಈ ಪರಿಸ್ಥಿತಿ ಹಂಗಿಲ್ಲ. ಈಗ ಹೆಂಗಿದೆ ಅಂತಂದ್ರೆ ಈಗ ಇಲ್ಲಿ ಅವರು ಧಾರ್ಮಿಕ ನಂಬಿಕೆ ಇಟ್ಟಿದ್ರು. ಅವರು ದೇವರನ್ನು ನಂಬಿದ್ರು. ದೇವರ ವಿಲ್ ಪವರ್ ಇತ್ತು ಅವರಿಗೆ. ಆ ವಿಲ್ ಪವರ್ ಇಂದಾನೆ ಇವತ್ತೊಂದು ದೇವರಿದೆ ಅಂತ ಹೇಳ್ಬೋದು ನಾವು. ವಿಜ್ಞಾನ ಎಷ್ಟೇ ಮುಂದಕ್ಕೆ ಹೋಗ್ಲಿ, ಇವತ್ತು ನಾನು ಹೇಳಿದ್ದಲ್ಲ, ಈಗ ರಾಕೆಟ್ ಬಿಡಬೇಕಾದ್ರೆ ಮೊನ್ನೆ ಒಂದು ಅಂತರಿಕ್ಷಕ್ಕೆ ಬಿಟ್ಟರು. ತಿರುಪತಿ ತಿಮ್ಮಪ್ಪ ಹೋಗಿ ಅದರ ಪ್ರತಿಕೃತಿಯನ್ನು ಮಾಡಿ ಅಲ್ಲಿ ಬಿಟ್ಟು ಪೂಜೆ ಮಾಡ್ಕೊಂಡು ಬಂದು ಅಂತರಿಕ್ಷಕ್ಕೆ ಹಾರಿಸ್ತಾರೆ. ಅದರರ್ಥ ಇವೆಲ್ಲರೂ ಧಾರ್ಮಿಕ ನಂಬಬೇಕು ಅಂತ ನಾನು ಹೇಳಲ್ಲ. ಅದ್ರ ವಿಜ್ಞಾನಕ್ಕೂ ಧಾರ್ಮಿಕಕ್ಕೂ ನಾವು ವ್ಯತ್ಯಾಸ ಮಾಡಬೇಕಾಗ್ತದೆ. ನಂಬಿಕೊಂಡ್ರೆ ಯಾವತ್ತೂ ನಮ್ಮ ದೇವ್ರ ಕೈ ಬಿಡೋದಿಲ್ಲ. ಈ ಪೂಜ್ಯಗಳಿದ್ದಾರೆ. ನಾನು ಒಂದೆರಡು ಮೂರು ಉದಾಹರಣೆ ಹೇಳ್ತೀನಿ. ನಮ್ಮ ತಂದೆ, ನೀವು ಹೇಳಿದ್ರೆ ನಂಬಲ್ಲ, ಈ ವರ್ಷ ಸಾಯೋ ವಯಸ್ಸಿಗೂ ಸಹಿತ ಬೆಳಗ್ಗೆ ಎದ್ದಾಗಂತ ಹಿಡ್ಕೊಂಡು ಮಲಗೋವರೆಗೂ ದೇವರು ನಂಬ್ಕೊಂಡು ದೇವರು 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 ಅಂತಾನೆ ಇರ್ತಿದ್ರು. ಅವರು ಎದ್ದ ತಕ್ಷಣವೇ ಕನಿಷ್ಠ 10 ನಿಮಿಷ ದೇವರನ್ನ ಧ್ಯಾನ ಮಾಡಿ ಕಟ್ಟೆ ಮೇಲೆ ಮಲಗಿದ್ರೆ ಅಲ್ಲಿ ಕಟ್ಟೆಯಿಂದ ಕೆಳಗಿಳಿಯೋರು. ಅಂದರೆ ದೇವ್ರು ನೆನೆಸ್ಕೊಂಡು ಕೆಳಗಿಳಿಯೋರು. ಅವರು ಪೂಜೆಗೆ ಕೂತ್ಕೊಂಡ್ರು, ಸ್ನಾನಕ್ಕೆ ಹೋದ್ರು ಅಂದರೆ ಮಿನಿಮಮ್ 1 ತಾಸು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಅವರು ಬರೀ ದೇವರೇನು ತಾವೇನು ಆ ದೇವರು ಮಾತಾಡಿ ಕೊನೆಗೆ ಇಲ್ಲರೂ ಗಂಗಾವತಿಗೆ ಬರಬೇಕಾದ್ರೂ ಸಹಿತ ಅವ್ರು ಬರ್ಬೇಕಾದ್ರೆ ಯಾರು ಅಡ್ಡ ಬರೋಂಗಿಲ್ಲ. ಅವ್ರಿಗೆ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡೆ ಅಲ್ಲಿಂದ ಗಂಗಾವತಿಗೆ ಬರ್ತಿದ್ರು. ಅವರು ಅಷ್ಟು ರಾತ್ರಿ ಮಲ್ಕೋಬೇಕಾದ್ರೂ ಸಹಿತ ದೇವ್ರನ್ನ ಮಲ್ಕೊಂಡೆ, ದೇವ್ರ ನೆನಪು ಮಾಡ್ಕೊಂಡೆ ಮಲ್ಕೊಳ್ಳೋರು. ಏನಾದರೂ ಬರೀಬೇಕು, ನಮ್ಮ ತಂದೆಯವರು ಸಾಲ ಏನಾದ್ರು ದರಾಳಿ ಮಾಡ್ತಿದ್ರು. ಅವರು ಏನಾದ್ರು ಬರೀಬೇಕು ಅಂದರೆ ಬುಕ್ ತಗೊಂಡು ಅನ್ಕ್ಲಿಮೆಂಟ್ ತಾತನ ಹೆಸರು, ಸಿದ್ಧಾರ್ಥ ವೀರಪ್ಪನ ತಾತನ ಹೆಸರು ಫಸ್ಟ್ ಬರೆದು ಮುಂದೆ ಅವರು ತಮ್ಮ ದಿನನಿತ್ಯ ವ್ಯವಹಾರಗಳು ಬರೀತಿದ್ರು. ಅಷ್ಟು ನಂಬಿಕೆ ಇಟ್ಟಂತ ನಮ್ಮ ತಂದೆಗೆ ನಾನೊಂದು 2-3 ಉದಾಹರಣೆ ಹೇಳ್ತೀನಿ. ನಾನು ಏನು ಅಂತಂದ್ರೆ ಯಾಕಂದ್ರೆ ದೇವರು ನಾವು ನಂಬಬೇಕು ಅಂತಂದರೆ ಒತ್ತಾಯ ಮಾಡೋದು ಯಾರಿಗೂ. ನಮ್ಮ ತಂದೆಯವರಿಗೆ ಎಲ್ಲರಿಗೂ ಹಾರ್ಟ್ ಬೀಟ್ ಅಂತ ಇರ್ತದೆ, ಗೊತ್ತಲ್ಲ, ಹೃದಯ ಬಡಿತ 75-80 ಇದ್ದರೆ ಮಾತ್ರ ನಾವು ಎಲ್ಲರೂ ಸುರಕ್ಷಿತ ಇದ್ದೀವಿ ಅಂತ ಅರ್ಥ. ನಮ್ಮ ತಂದೆಗೆ ಏಕಾಏಕಿ ಒಂದು 30-40 ಹೃದಯ ಬಡಿತಕ್ಕೆ ಬಂದುಬಿಟ್ಟಿತ್ತು. ಬಂದಾಗ ನಾವೇನು ಮಾಡಿದ್ವಿ, ಅವಾಗ ಡಾಕ್ಟ್ರು ಇಲ್ಲಿ ಮಾಣಿಕಪ್ಪರ ಮಗ ಇಲ್ಲ ಇವರು ಬದುಕೋದಿಲ್ಲ, ಆದಷ್ಟು ಬೇಗ ಇವ್ರು ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಬೆಂಗಳೂರಿಗೆ ಕರ್ಕೊಂಡು ಬಂದ್ವಿ, ಜಯದೇವ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅವ್ರಿಗೊಂದು ಫೇಸ್ ಮೇಕರ್ ಅಂತ ಹಾಕಿದ್ರು. ಅದು ಸಣ್ಣ ಮೊಬೈಲ್ ಇದ್ದಂಗೆ ಇರ್ತದೆ, ಒಳಗೆ ಹಾಕಿದ್ರು. ಅದಾದ್ಮೇಲೆ 10 ವರ್ಷ ಬದುಕಿದ್ರು. ಅವಾಗೇನು ನಾವು ಹೋಗಿಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ. ನಾವು ಅದೊಂದು ವಿಲ್ ಪವರ್, ಇಚ್ಛೆ, ನಾವು ಬದುಕಬೇಕು ಅನ್ನೋದು ದೇವ್ರು ನಂಬಿತ್ತು. ಅದು ಅವ್ರನ್ನ ಉಳಿಸಿಬಿಟ್ಟು ನಾನು ಮನೆಗೆ ಹೋಗಿ ನಗುತ್ತೇನೆ ಅಂತ. ಅದಕ್ಕೆ ಸ್ನೇಹಿತರೆ, ಭಗವಂತ ಕೊಟ್ಟಂತ ಶ್ರೇಷ್ಠವಾದ ನಗು ನಿಮ್ಮಲ್ಲಿ ಇಲ್ಲದೆ ಹೋದ್ರೆ ಮುಖದ ಮೇಲೆ ನಗುವೆನ್ನುವ ಆಭರಣ ಹೊಂದಿದ್ದರೆ ಸಾಕು. ನೆನಪಿಟ್ಕೊಳ್ಳಿ, ಮುಖದ ಮೇಲೆ ನಗುವೆನ್ನುವ ಆಭರಣ ಹೊಂದಿದ್ದರೆ ಸಾಕು, ಬಂಗಾರದ ಒಡವೆ ನಿಮಗೆ. ನಿಮ್ಮ ಮುಖದ ಮೇಲೆ ನಗುವಿನ ಆಭರಣ ಹೊಂದಿದ್ದರೆ ಸಾಕು, ಬಂಗಾರದ ಒಡವೆ ನಿಮಗೆ ಏಕೆ? ದುಃಖ ದುಮ್ಮಾನವೆಲ್ಲ ಬಿಟ್ಟು ಬಿಡಿ, ಬಂಗಾರವನ್ನೆಲ್ಲ ತಂದು ಸ್ಟೇಜ್ ಮೇಲೆ ಇಟ್ಟು ಬಿಡಿ. ಯಾರಾದರೂ ಕೊಡ್ತಾರ? ಹತ್ತತ್ರ 1 ಲಕ್ಷ ರೂಪಾಯಿ ಆಗಿರ್ಬೇಕು ಬಂಗಾರ. ನಾನಂತೂ ಬಂಗಾರ ಹಾಕಲ್ಲ, ಅದೇ. ಅದಕ್ಕೆ ಹೇಳೋದು, ನಗು ಬಂದಾಗ ನಕ್ಕು ಬಿಡ್ಬೇಕು, ಅಳು ಬಂದಾಗ ಹತ್ತು ಬಿಡ್ಬೇಕು, ಮನಸ್ಸು ಹರಿದಾಗುತ್ತೆ. ಯಾರು ನಿರಂತರವಾಗಿ ನಗ್ತಾರೆ ಅವರು ಮುಂದೊಂದು ದಿನ ಸದಾನಂದ ಗೌಡರ ಮುಖ್ಯಮಂತ್ರಿ ಆದಂಗೆ ಆಗ್ಬೋದು. ಆ ಕಾರಣಕ್ಕಾಗಿ ನಗರಕ್ಕೆ ಮಾಡ್ಬೋದು. ಬೇಕಾದಷ್ಟು ಹಾಸ್ಯ ಪ್ರಸಂಗ ಸಿಗ್ತಾವ ಸ್ನೇಹಿತರೆ. ಹುಡುಕುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ಟಿವಿ ಒಳಗೆ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನಾವು ನೋಡ್ತಾ ಇದ್ದೀವಿ. ಅನಾಹುತ ಅಡ್ವರ್ಟೈಸ್ಮೆಂಟ್ ಬರಕತ್ತೇವೆ. ನೀವು ತುಂಬಾ ತಪ್ಪಾಗಿದ್ದೀರಾ, ತೆಳ್ಳಗಾಗಬೇಕೆ, ನ್ಯೂಟ್ರಿಸ್ಲಮ್ ಆಯುರ್ವೇದಿಕ್ ಟಾಣಿ ಕುಡಿದ್ರೆ ಅಂತ ಬಂತು. ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು, ನೀವು ತುಂಬಾ ತಪ್ಪಾಗಿದ್ದೀರಾ, ತೆಳ್ಳಗಾಗಬೇಕೆ, ನ್ಯೂಟ್ರಿಸ್ಲಮ್ ಆಯುರ್ವೇದಿಕ್ ಟಾಣಿ ಕುಡಿದ್ರೆ ಅಂತ ಬಂತು. ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ, ಊಟ ಕೂತ್ಕೊಂಡಿದ್ದೆ, ಅವಾಗ ಸ್ಟಾರ್ಟ್ ಆಯ್ತು. ಆರ್ಪಿಕ್ ಬಳಸಿ ಟಾಯ್ಲೆಟ್ ಸ್ವಚ್ಛಗೊಳಿಸಿ. ಏನು ಕೂಡ್ದ ಮಕ್ಕಳೇನು ಅದನ್ನು ನೋಡ್ಬೇಕು. ಇದು ಸುಧಾರಿಸ್ಕೊಂಡೆ. ಆ ಅಡ್ವರ್ಟೈಸ್ಮೆಂಟ್ ಒಳಗೆ ಹೆಣ್ಮಗಳು ಬಂದು, ಆ ಹೆಣ್ಮಗಳು ಮಸ್ತಿಲ್ಲ, ಗಮ ಆಗುತ್ತಿದೆ ಎಂದು ಯವ್ವ ಅಂದೆ ನಾನು. ಇದನ್ನು ಸುಧಾರಿಸ್ಕೊಂಡು ಸ್ನೇಹಿತರೆ, ಈ ನವೊಂದು ಅಡ್ವರ್ಟೈಸ್ಮೆಂಟ್ ಬಂತು, ನನಗೆ ಆಗಬಾರತಕ್ಕಂಥ ಅಡ್ವರ್ಟೈಸ್ಮೆಂಟ್. ನೀವು ಬೊಕ್ಕೆ ತಲೆಯೇ, ನಿಮಗೆ ಎಷ್ಟು ಖುಷಿ ಆಗ್ತದೆ? ನಮಗೆ ಬೊಕ್ಕ ತಲೆ ಅಂದ್ರೆ ನಿಮಗೆ ಖುಷಿ ಆಗ್ತದೆ.
ನೀವು ಒಕ್ಕತ್ತಿಲ್ಲ ಎಂದು ಕುಳ್ಳಿಸಿದ್ರೆ ಟಿವಿ ಕಲ್ತು ನೋಡ್ಬೇಕು ಅನ್ಸ್ಬಿಟ್ಟು ನನಗೆ. ನಾನು ಯಾಕೆ ಟಿವಿ ಕಲ್ತು ನೋಡಿಲ್ಲ ಅಂದ್ರೆ ಟಿವಿನ ದುಡ್ಡು ಕೊಟ್ಟು ಅಂದಿದ್ದು ಒಂದೇ ಒಂದು ಕಾರಣಕ್ಕೆ ಅವ್ರು ಕೈಬಿಟ್ಟೆ. ಇಲ್ಲ ಅಂದ್ರೆ ಟಿವಿನ ಕೈಗೊಳ್ಳೋಕೆ ಪುಡಿ ಹಾಕಿದ್ರು. ನೀವೆಲ್ಲ ಪ್ರಶ್ನೆ ಮಾಡ್ಬೋದು, ಕೊಟ್ರೇಶ್ ಅವರೇ ಆ ಎಣ್ಣೆ ಹಚ್ಕೊಂಡ್ರೆ ಕೂತ ಬರ್ತಾವಲ್ಲ ಅಂತ ಹೇಳಿ. ನಮ್ಮ ಅಪ್ಪ ಅಲ್ರಿ, ನಮ್ಮ ಮೌನ ಮೇಲೆ ಆಣೆ ಮಾಡಿರ್ತೀನಿ, ಸುಡುಗಾಡಿಗೆ ಹೋದ ಹೆಣ ತಲೆಗಿಂದ ಹೋದ ಕೂದಲು ಯಾವತ್ತೂ ವಾಪಸ್ ನೋಡ್ರಿ. ನನಗೆ ಕೂದಲು ಹೋದಂತ ಹೇಳಿ ನಾವು ಹೇಳಿದ್ರೆ ನಿಮಗೆ ಚಪ್ಪಾಳೆ ಬಿಟ್ಟಷ್ಟು ಇದೆ ಎಂದು ಮೆರೆಯ ಬೇಡ, ನೆನಪಿಟ್ಕೊಳ್ಳಿ, ಇದೆ ಎಂದು ಮೆರೆಯ ಬೇಡ. ನಮ್ಮವ್ರು ಯಾರ್ಯಾರಿದ್ದಾರೆ? ನಮ್ಮ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್. ನಮ್ಮ ಪರಣ್ಣ ಮುನ್ನೂರು ಸರ್, ನಾಗಮ್ ಸರ್, ಜೋರಾದ ಚಪ್ಪಾಳೆಯನ್ನು ಎಲ್ಲೆಲ್ಲಿ ಲೈಟಿಗೆ ಮಿರಿ ಮಿಕ್ಸದ ಓಸರು ನಮ್ಮವ್ರಿರಲ್ಲ. ಜಗತ್ತಿನೊಳಗೆ ಬಹಳ ಶ್ರೇಷ್ಠರು ಯಾರಾದ್ರೂ ಇದ್ರೆ ಅದು ನಮ್ಮವರು ಮಾತ್ರ. ಬರೀ ಪ್ರಾರಂಭ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಪ್ರಾರಂಭ 2 ವರ್ಷ ಹೋಯ್ತು. ಅವಾಗ ಮತ್ತೆ ಬಂದು ಸರ್ ಪಾಟಲ್ರೆ ಇಷ್ಟು ಪುಸ್ತಕದಲ್ಲಿ ಪುರಾಣ ಬರೆಯೋಕ್ಕಾಗೋದಿಲ್ಲ, ಇದಕ್ಕೆ ಇನ್ನೊಂದಿಷ್ಟು ವಿಷಯನ ಸಂಗ್ರಹ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ಕೂಳೆ ಅವಾಗ 1 ತಿಂಗಳಲ್ಲಿ ಎಂಥ ಅದ್ಭುತ ವ್ಯಕ್ತಿ ಅಂದರೆ ದೈತ್ಯ ಅದು ನಿಜವಾಗಿ. 1 ತಿಂಗಳಲ್ಲಿ ಎಲ್ಲ ಊರಿಗೆ ಕ್ಷೇತ್ರ ಕಾರ್ಯವನ್ನು ಮಾಡಿಬಿಟ್ಟು 270 ಕೂಡ ಇರ್ಬೋದು ಭವಿಷ್ಯ ಈ ಪುಸ್ತಕವನ್ನು ತಂದು. ದೈತ್ಯ ಅಂದ್ರೆ ನಿಜವಾಗಿ ಅಂತ ಬರಗ ಮಾತಾಡೋಕೆ ನಿಂತ್ರೆ ತಾಸುಗಟ್ಟೆ ಹೋಗೋದು, ಬರೆಯಕ್ಕೆ ನಿಂತ್ರೆ ಎಷ್ಟು ಪುಸ್ತಕ ದಿನಕ್ಕೆ ಅವ್ರು 10-15 ಪುಸ್ತಕಗಳನ್ನು ಬರೀತಾರೆ. 1 ಅಕ್ಷರ ಬರೋದ್ಮೇಲೆ 1 ಶಬ್ದ ಬರೋದ್ರೆ ಇನ್ನೊಂದು ಶಬ್ದ ಬರೆಯೋದು, ಪದವನ್ನು ಬರೆಸಿದ ಮೇಲೆ ಮತ್ತೆ ಅದನ್ನು ಆಟ ಹೊಡೆಯೋದು. ಆ ರೀತಿ ದಿನಕ್ಕೆ 10-15 ಪುಟಗಳನ್ನು ಬರೀತಾರೆ. ಅವ್ರ ಬಗ್ಗೆ ಸುನೀತವ್ರು ಕೂಡ ಬರೆದಿದ್ದೇನೆ ಅವರು ಪದ ಶಬ್ದಗಳ ಪದಗಳ ಮಿಕ್ಕದ ಹೆಗ್ಗಳಿಕೆ ಅಂತೇಳಿ. ಯಾಕಂದ್ರೆ ಈ ಥರ ಕುಮಾರವ್ಯಾಸ ಬರೀತಾರೆ ಪದ ಒಂದು ಇದ್ದ ಶಬ್ದವನ್ನು ತೆಗೆಯೋದಿಲ್ಲ. ಆ ರೀತಿಯಾಗಿ ಆ ಒಂದು ಚೈತನ್ಯವನ್ನು, ಆ ಒಂದು ಶಕ್ತಿಯನ್ನು ಅವರು ವೀರಪ್ಪಯ್ಯ ತಾತ್ವರಿಗೆ ಕೊಡ್ಕೊಡೋದು. ವೀರಪ್ಪಯ್ಯ ತಾತ್ವರ ಜೊತೆಗೆ ಒಡನಾಟವಿದೆ. ಯಾಕಂದರೆ ಪ್ರಾರಂಭದಲ್ಲಿ ಎಲ್ಲಿಂದ ಎತ್ತಡ ಮಾಮರ ಎತ್ತರ ಕೋಯಿಲ್ ಅಂತೇಳಿ ತಮ್ಮದ ಬಗ್ಗೆ, ತಮ್ಮ ತಾಯಿ ಬಗ್ಗೆ, ತಮ್ಮ ತಂದೆ ಬಗ್ಗೆ, ತಾತ ಬಗ್ಗೆ ಯಾವ ರೀತಿ ಒಡನಾಟ ಅಂತ ಒಂದೇ ಪಾಠ ಶುರು ಮಾಡೋದು. ಅವರು ಈಗ ಕರಿವೀರಮ್ಮ ಅಂತಕ್ಕಂಥವ್ರು ತಾತವ್ರ ಮನೆ ಪಕ್ಕದ 2ನೇ ಮನೆಯಲ್ಲಿ ಇರ್ತಾರೆ. ಅವರು ಗುಂಡೂರಿಗೆ ಮದುವೆ ಮಾಡಿ ಕೊಡ್ತಾರೆ. ಅದಕ್ಕೆ 2ನೇ ಮದುವೆ ಇವ್ರ ತಂದೆಗೆ ಮೊದಲನೇ ತೀರ್ಕೊಂಡಿದ್ದಾಳೆ. ಅದು ಕರಿಯಗೌಡ ಅಂತ ಇರ್ತಾರೆ. ಅದು ನಿಜವಾಗಿ ಕಂಡ ಆದರೆ ಕೇವಲ ಬೆರಳೆಣಿಕೆಯಷ್ಟೇ ಮಾತ್ರ ಜನ ಬರ್ತಾರೆ ಆಸಕ್ತರು. ಆದರೆ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಭಾಳ ಆಶ್ಚರ್ಯ ಅನಿಸ್ತದೆ. ಕಾರಣ ಅಂತ ಹೇಳಿದ್ರೆ ಸಿದ್ದಾಪುರ ವೀರಪ್ಪಯ್ಯ ತಾತನವರ ವ್ಯಕ್ತಿತ್ವ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಅದನ್ನು ನೆಪವಾಗಿ ಇಟ್ಕೊಂಡು ಅದರ ಸುತ್ತ ಒಂದಿಷ್ಟು ಸತ್ಕಾರ್ಯಗಳ ಮೇಲಿರ್ತಕ್ಕಂಥ ಅವ್ರ ಬಗ್ಗೆ ಒಂದಿಷ್ಟು ಪುಸ್ತಕವನ್ನು ಬರೆಯುವುದು, ಪುರಾಣವನ್ನು ಬರೆಯುವುದು, ಮತ್ತು ಈ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥದ್ದು ಬಿಡುಗಡೆ ಕಾರ್ಯಕ್ರಮ, ಇವೆಲ್ಲವೂ ಕೂಡ ಒಂದು ಯೋಗ ಅಂತ. ಈ ನಮ್ಮ ಕನ್ನಡ ನಾಡಿನ ಒಂದು ಸಾಮಾಜಿಕ ವೈಶಿಷ್ಟ್ಯಗಳಲ್ಲಿ ಬಹಳ ಸುಂದರವಾದ ಕೆಲವು ಸಂಗತಿಗಳಿವೆ. ಅವೇನು ಅಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಅಲ್ಲಲ್ಲಿ ಹಿರೇಮಠಗಳು ಅಂತೇಳಿ ಕೂಡ ಇವೆ. ಆ ಮಠಮಾನ್ಯಗಳು ಯಾಕಂದ್ರೆ ಅವೆಲ್ಲ ಸಂಸಾರಸ್ಥರವು. ಆ ಸಂಸಾರಸ್ಥರಾಗಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಗ್ರಾಮದ ಜನರಿಗೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮಾರ್ಗದರ್ಶನ ಮಾಡ್ತಾ ಬಂದಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಎಲ್ಲ ಸಂಸಾರಿಕರಾಗಿ, ಅವರು ಕೂಡ ಎಲ್ಲರ ಥರ ಸಂಸ್ಕಾರಿಕರಾಗಿಯೇ ಜನರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ, ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೆ ಸಲಹೆ ಸೂಚನೆ ಕೊಡೋದು, ಕೌಟುಂಬಿಕ ಕಷ್ಟ ನೋವು ಆಲಿಸುವುದು, ಅದಕ್ಕೊಂದಿಷ್ಟು ಪರಿಹಾರವನ್ನು ಸೂಚಿಸ್ತಕ್ಕಂಥದ್ದು. ಇದೆಲ್ಲ ಏನು ಅಂತ ಹೇಳಿದ್ರೆ ಯಾಕೆ ಆಗುತ್ತೆ ಇದು? ನೋಡಿ, ನಾನು 2 ಓದಿದ್ದೀನಿ. ವೀರಪ್ಪಯ್ಯ ತಾತವರು ಚೈತಾಮೃತವನ್ನು ಪಾಟೀಲರು ನನಗೆ ಮೊದಲಿಗೆ ಕೊಟ್ಟಿದ್ರು. ಅವ್ರು ಯಾವುದೇ ಪುಸ್ತಕವನ್ನು ಬರಲಿ ಫಸ್ಟು ಕೊಡ್ತಕ್ಕಂತಹ ಕೆಲವು ವ್ಯಕ್ತಿಗಳೇ ನಾನು ಕೂಡ ಹೋಗಿ ತಂದು ನನಗೆ ಕೊಡ್ತಾರೆ. ಮೆಟ್ರಿಸ್ ಅವರು ಪುರಾಣವನ್ನು ಕೂಡ ಓದಿದ್ದೀನಿ. ಏನಿದು, ಹೇಗೆ ಇವರೇನು ದೊಡ್ಡ ದೊಡ್ಡ ಮಾನ್ ತಪಸ್ವಿಗಳ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿದಾರ, ವೀರಪ್ಪಯ್ಯ ತಾತನವರಾಗಲಿ, ಪಾಲಾಕ್ಷ ತಾತನವರಾಗಲಿ, ಏನೂ ಇಲ್ಲ. ಅದು ಏನು ಅಂತ ಹೇಳಿದ್ರೆ ನಮ್ಮ ಭಾರತೀಯ ಆಧ್ಯಾತ್ಮದಲ್ಲಿ ಒಂದು ನಮ್ಮ ಸಿದ್ದೇಶ್ವರ ಶ್ರೀಗಳು ಗಂಗಾವತಿ ಪರಣವನ್ನು ಏರ್ಪಡಿಸಿದರು. ಒಂದು ತಿಂಗಳ ಕಾಲ ಪ್ರವಚನ. ಯಾವುದು ಅಂತ ಹೇಳಿದ್ರೆ ವಿಷಯ ಏನು ಅಂತ ಹೇಳಿದ್ರೆ ಸದ್ಭಾವ ಯೋಗ ಅಂತ. ಹಠಯೋಗ, ಲಯಯೋಗ, ಶಿವಯೋಗ, ಈಗ ಬೇರೆ ಬೇರೆ ಯೋಗಗಳಲ್ಲಿ ಸದ್ಭಾವ ಯೋಗ ಅಂತ. ಒಳ್ಳೆಯ ಭಾವನೆ ಇಟ್ಕೊಳ್ಳದೆ ಒಂದು ಯೋಗ ನನಗೆ. ಇವರೆಲ್ಲ ಮಹನೀಯರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಳ್ಳೆಯ ಮನೋಭಾವನೆ, ಒಳ್ಳೆಯ ಮನಸ್ಸು
ಒಳ್ಳೆಯ ಭಾವನೆ, ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥ ನಾವು ಆ ಮನೋವೃತ್ತಿಯನ್ನು ಬೆಳೆಸ್ತಾ ಹೋಗ್ಬಿಟ್ರೆ ನಾವು ಸತ್ಪುರುಷರಾಗ್ತೀವಿ ಅಂತ. ಯದ್ಭಾವಂ ತದ್ಭವತಿ. ನಾವು ಯಾವ ಭಾವ ಇಟ್ಕೊಂಡಿರ್ತೀವೋ ಅದು ಆಗ್ತದೆ ಅಂತ. ಮುರಿದದ್ದು ಅನ್ನೋದು ಇರ್ತದೆ. ಅವನಿಗೆ ಇರವಾಗ ಮನೆಗೆ ಇರೋ ಮಗ ಇರಬಾರ್ದು. ಮದುವೆ ಸಮಾರಂಭದ 4-5 ಪಂಕ್ತಿ ಅದ್ರ ಊಟಕ್ಕೆ ಹೋದ್ರೆ ಅಷ್ಟೊತ್ತಿಗೆ 4-5 ಐಟಮ್ಸ್ ಖಾಲಿ ಆಗಿರ್ತಾರೆ. ಇನ್ನೇನು ಸಾರಿಗೆ ನೀರಿಗೆ ಸಾರು ಬೆರೆಸಿರ್ತಾರ ಅಂತ ನೀರು ಸಾರು ಅನ್ನ ಉಣ್ಬೇಕಂತ ಪರಿಸ್ಥಿತಿ. ಇದು ಒಂದು ಅಭೂತಪೂರ್ವ ಕಾರ್ಯಕ್ರಮ. ನಿಜವಾಗ್ಲೂ ಈ ಗ್ರಂಥದ ಕರ್ತೃ ವೀರಪ್ಪಯ್ಯನವರು ಭಾಳ ಸಾಮಾನ್ಯ. ಏನು ಮಂಕತೆ ಮನ ಕಗ್ಗ ಎಲ್ಲರೊಳಗೆ ಒಂದಾಗು ಅಂತೇಳಿ, ಬೆಟ್ಟದಲ್ಲಿ ಹುಲ್ಲಾಗು ಅಂತೇಳಿ ಹೇಳ್ತೀವಲ್ಲ, ಸಮಯದ ಅಭಾವ ಇದ್ದು ನಾನು ನಮ್ಮನೆ ವಾರ್ತಾ ಮುಖ್ಯಾಂಶಗಳು ಹೇಳ್ತಾರಲ್ಲ ಹಂಗೆ ಹೇಳಿ ಕೈ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಹಂಗೆ ಮಂಕತೆ ಮನ ಕಗ್ಗಕ್ಕೆ ಏನಾದರೂ ಹೋಲಿಕೆ ಆದರೆ ವೀರಪ್ಪಯ್ಯ ತಾತನವ್ರು ಹೋಲಿಕೆ ಆಗ್ತಾರೆ. ಮತ್ತು ಅದರೊಳಗೆ ಕೃಷಿಯೊಳಗೆ ಸಾಧನೆ ಮಾಡಿದವರು, ಆಧ್ಯಾತ್ಮಿಕದೊಳಗೆ ದೊಡ್ಡ ಸಾಧನೆ ಮಾಡಿದವರು. ನೋಡಿ, ಈ ವೀರಪ್ಪಯ್ಯ ತಾತನವ್ರಿಗೆ ಒಬ್ಬರಿಗೆ ನ್ಯಾಯಾಧೀಶರು ಶಿಷ್ಯರದಾರಂದ್ರೆ ಅವರು ನ್ಯಾಯಾಧೀಶರಾದರೂ ಅವ್ರ ಮಾತ್ರ ಎಷ್ಟು ಅವ್ರನ್ನ ಈಗಲೂ ನೆನೆಸ್ಕೊಳ್ತಾರಲ್ಲ. 46ನೇ ವರ್ಷ ಇದು. 46ನೇ ವರ್ಷ ಆದ್ರೂ ಒಂದು ಪುಸ್ತಕ ಬಿಡುಗಡೆಗೆ ಎಷ್ಟು ಜನ ಸೇರ್ತಾರಂತಂದ್ರೆ, ನಮ್ಮ ಮನೆಗೆ ಈ ತಂದೆ ತಾಯಿ ಪುಣ್ಯತಿಥಿ ಮಾಡ್ತೀವಿ. 1 ವರ್ಷ, 2 ವರ್ಷ, ಒಂದು 5 ವರ್ಷ, 10 ವರ್ಷ ಮಾಡ್ತೀವಿ. ಆಮೇಲೆ 10 ವರ್ಷ ಆದ್ಮೇಲೆ ಅದು ಮಾಡೋದ ಬಿಟ್ಬಿಡ್ತಾರೆ. ಮಕ್ಕಳಿಗೆಲ್ಲ ಮೊಮ್ಮಕ್ಕಳಿಗೆ ಅವ್ರ ಅಜ್ಜ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಅದಕ್ಕೆ ಮನೆಗೆ ಮಕ್ಕಳಿಗೆ ಕೇಳ್ತಾರಲ್ಲ, ಎಲ್ಲ ಈ ಜಯಂತಿ ಮಾಡ್ತಾರಲ್ಲ, ಗಾಂಧಿ ಜಯಂತಿ, ಸುಭಾಷ್ ಚಂದ್ರ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ, ಇವೆಲ್ಲ ಜಯಂತಿ ಮಾಡ್ತಾರೆ. ಮತ್ತು ನಮ್ಮ ಮನೆಗೆ ಯಾರು ಜಯಂತಿ ಮಾಡಲ್ಲ. ಅದಕ್ಕೆ ಸರ್ ಹೇಳ್ತಾರೆ, ಅವರೆಲ್ಲ ಏನು ಅವ್ರವ್ರ ಮನೆಗೆ ಕೆಲಸ ಮಾಡ್ಯಾರ, ಏನು ಜಯಂತಿ ಮಾಡಿದ್ರೆ ಅವ್ರ ನಾಡು ನುಡಿ ದೇಶಕ್ಕಾಗಿ ಕೆಲಸ ಮಾಡ್ಯಾರ, ಅದಕ್ಕೆ ಅವ್ರ ಜಯಂತಿ ಎಲ್ಲರೂ ಮಾಡ್ತಾರೆ. ಹಾಗೆ ವೀರಪ್ಪಯ್ಯ ತಾತನವರು ಸಾಧನೆ ಎಂಟೈತೆ ಅಂದರೆ 46 ವರ್ಷ ಆದ್ರೂ ಪುಸ್ತಕ ಮಾಡಿ ಆ ಪುಸ್ತಕ ಬಿಡುಗಡೆಗೆ ಎಷ್ಟು ಜನ ಸೇರ್ತಾರಂತಂದ್ರೆ ಅದು ಅವರ ವ್ಯಕ್ತಿತ್ವ, ಅವರ ಆಚಾರ, ನಡೆ ನುಡಿ, ಪರಂಪರೆಯನ್ನು ಈ ಕಾರ್ಯಕ್ರಮ ಬಿಂಬಿಸ್ತತೆ ಅಂತ ಹೇಳಕ್ಕೆ ನಾವು ಬಯಸ್ತೇವೆ. ಜೊತೆಗೆ ನಮ್ಮ ಎಸ್ ವಿ ಪಾಟೀಲ್ ಗುಂಡೂರವರು ಅವರು 575 ಪುಸ್ತಕ ಬರಲ್ಲ. ಅವರು ನಮ್ಮ ಭಾಗದಾಗ ಇದ್ದಿದ್ರೆ ನಾವು ಇಷ್ಟೊತ್ತಿಗೆ ಅವ್ರನ್ನ ಎಲ್ಲಿ ಮೆರೆಸ್ತಿದ್ವಿ ಅಲ್ಲಿ ಮೆರೆಸ್ಬಿಡ್ತಿದ್ವಿ. ನಮಗೆ ಪರಿಚಯ ಆಗಿದೆ ಈಗ ಒಂದು 4-5 ವರ್ಷದ ಕೆಳಗೆ ಪರಿಚಯ ಆಗ 575 ಪುಸ್ತಕ ಬರೆದ ಒಬ್ಬ ವ್ಯಕ್ತಿ. ನಾವು ಮೊನ್ನೆ ಈಗ ಒಂದು 2-3 ವರ್ಷದ ಕೆಳಗೆ ಬೆಂಗಳೂರು ಒಂದು ಕಾರ್ಯಕ್ರಮ ಮಾಡಿದ್ವಿ. ವೈಸ್ ಚಾನ್ಸಲರ್ ಕರೆಸಿದ್ವಿ, ವೇಣುಗೋಪಾಲ ಅಂತೇಳಿ. ಅವರೊಂದು 10 ನಿಮಿಷ ಅಂತ ಹೇಳಿ ಬಂದಿದ್ರು. ಒಂದು ತಿಂಗಳಿಂದ ಅವರಿಗೆ 2 ದಿನಕ್ಕೆ 3 ದಿನಕ್ಕೆ ಫೋನ್ ಮಾಡಿ ಹೇಳೋರು, 10 ನಿಮಿಷ ಇರ್ತೀವಿ, ನಮ್ಗೆ ಭಾಳ ಸಮಯ ಮಾಡಿಬಿಟ್ರೆ ಕಳಿಸ್ಬಿಡ್ರಿ ನಮ್ಮನ್ನ ಅಂತ. ನಾವೀಗ ಪಾಟೀಲ್ರ ಪುಸ್ತಕ ಪ್ರದರ್ಶನಕ್ಕೆ ಇಟ್ಟಿದ್ವಿ. ಅಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಹೆಂಗೆ ಮಾಡ್ಬೇಕಂತ ಪಾಟೀಲ್ರು ಕೇಳಿದ್ರು. ದೀಪ ಹಚ್ಚೋದು ಬೇಡ, ಹಚ್ಚೋದು ಫೋಟೋಕ್ಕೆ ಪುಷ್ಪ ಹಾಕಿ ನಿಮ್ಮ ಪುಸ್ತಕ ಪ್ರದರ್ಶನ ಮಾಡೋಣ. ಅದು ಯಾರು ಮಾಡೋಣ ಅಂತ ಮತ್ತು ವೈಸ್ ಚಾನ್ಸಲರ್ ಬರ್ತಾರೆ, ಅವ್ರ ಕಡೆಯಿಂದ ಮಾಡಿಸೋಣ. ಅದು 10 ನಿಮಿಷ ಇರ್ತೀನಿ ಅಂತ ಬಂದ ಮನುಷ್ಯ ಅದು ಉದ್ಘಾಟನೆ ಆಗೋದು ಹೋಗಂಗಿಲ್ಲ. ಉದ್ಘಾಟನೆ ಅಂದರೆ ಅವ್ರು ಮಾತಾಡಿ ಹೋಗ್ಬೇಕು. ಉದ್ಘಾಟನೆ ಮಾಡಿ ಆ ಪುಸ್ತಕ ಪ್ರದರ್ಶನ ಮಾಡಕ್ಕೆ ಹೋದ್ರೆ ಇವೆಲ್ಲ ಯಾಕೆ ಇಟ್ಟರು ಪುಸ್ತಕ ಅಂತ. ಮತ್ತು ಯಾರು ಬರ್ದಾರ ಅಂತ ಕೇಳಿದ್ರು. ಆ ಪಾಟೀಲ್ರ ಜೊತೆಗೆ ಇದ್ರು. ಯಾರು ಬರ್ದಾರ ಅಂತ ಕೇಳ್ಕೊಳ್ಳಿ, ಇಲ್ಲಿ ಇವರ ಬರ್ದಾರ ಪಾಟೀಲ್ರು ಅಂತ. ಆ ಮನುಷ್ಯ ಒಂದು 26 ಪುಸ್ತಕ ಬರ್ದಾರ ವೈಸ್ ಚಾನ್ಸಲರ್. ಅವ್ನು ಭಾಳ ಹಾಮ ಬೆಮ್ಮಿನಿಂದ ಬಂದಿದ್ದ. ಪಾಟೀಲ್ರ ಪರಿಚಯ ಮಾಡಿಕೊಳ್ಳೇನೆ ಪಾಟೀಲ್ರಿಗೆ ಕೈ ಮುಗಿದ. ನಾನು 26 ಪುಸ್ತಕ ಬರ್ದವ, ಭುಜ ಮುಟ್ಕೊಳ್ಳಾರ್ದಂಗೆ ನಾನು ಅದೇನೆ. 575 ಪುಸ್ತಕ ಬರ್ದ ನೀನು ಕಾಲಕ್ಕ ನಾವೇ ಹೌಸ್ ಬೆಳೆ ಮಾಡಿದ. 10 ನಿಮಿಷ ಅಂತೇಳಿ ಬಂದಿದ್ನಲ್ಲ, 3 ತಾಸು ಆಗೋರಿಗೆ ಹೋಗ್ಲಿಲ್ಲ ಅವರು ವೈಸ್ ಚಾನ್ಸಲರ್. ಈಗ ಬಾದ ಕೆಳಗೆ ಕೂತ್ಕೊಂಡ್ರು. ನಮಗೆ ಭಯ, ಈ ಪತ್ರಿಕಾ ಮಾಧ್ಯಮದವ್ರು ಎಲ್ಲಿ ಇದನ್ನ ಪತ್ರಿಕೆ ಹಾಕಿ ಗದ್ದಲ ಮಾಡ್ತಾರೆ ಅಂತೇಳಿ. ಸರ್ ನೀವು ಕೆಳಗೆ ಕುಂದ್ರ ಮಾಡ್ರಿ, ಬ್ಯಾಕ್ ಕುಂದ್ರಿ ಅಂತ. ನಿಮ್ಮ ಮುಂದೆ ನಾವೇನು ಅನ್ಬಿಡ್ರಿ, ನಿಮ್ಮ ಆಸ್ಥಾನದೊಳಗೆ ಇಂತಿಂಥ ವಿದ್ವಾಂಸರದಾರಂದ್ರೆ ನಿಮ್ಮ ಆಸ್ಥಾನಕ್ಕೆ ನಿಮ್ಮ ಪಾತ್ರದೊಳಗೆ ಸಮಾನ ವೈಸ್ ಚಾನ್ಸಲರ್ ಇದೆ. ನಾವು ಹೇಳಬಾರ್ದಾಯಿತು, ಆದರೆ ಅನಿವಾರ್ಯ. ಅವರ ಈ 88ನೇ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮಾಡ್ರಿ ಅಂತೇಳಿ ಭಾಳ ಕಡೆಗೆ ಎಲ್ಲ ಜಿಲ್ಲಾ ಅಧ್ಯಕ್ಷರು, ಎಲ್ಲ MLA, ನಮ್ಮ ರಾಜಶೇಖರ್ ಮುಲಾಲೆ, ನಮ್ಮ ಕಾಂಗ್ರೆಸ್ ಕೊಟ್ಟೇಶ್, ಭಾಳ ಜನ ನಮ್ಮ ಪರಿಷತ್ ಸುಮಾರು 172 ಜನ ಸ್ವಾಮಿಗಳು, ಎಲ್ಲ ಸ್ವಾಮಿಗಳು ಪ್ರಯತ್ನ ಮಾಡಿ
ಆದರೆ ಅದು ಏನೋ ತಾನೊಂದು ಬಗೆದರೆ ದೈವೊಂದು ಬಗೆದಿರ್ತಾನೆ ಏನೋ ಆಗೈತೆ. ಆದರೆ ನಮಗೇನು ಅದು ಖುಷಿ ಇಲ್ಲ. ಯಾಕಂದ್ರೆ ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಮ್ಮ ಜಿಲ್ಲೆ ಮೆರಗನ್ನು ಇಡೀ ನಾಡಿನ ಉದ್ದಾಗಲಕ್ಕೂ ಹಂತಕ್ಕಂಥ ಕೆಲಸ ಈ ಪರಿಷತ್ ಮಾಡ್ತದೆ. ಅದು ನಮ್ಮ ಜಿಲ್ಲೆ ಮಾಹಿತಿ ಇದ್ದವ್ರು ಮಾಡಿದರೆ, ನಮ್ಮ ಜಿಲ್ಲೆ ಸುತ್ತಮುತ್ತಲು ಇದ್ದವ್ರು ಮಾಡಿದರೆ ಆ ಸಾಹಿತ್ಯ ಸಮ್ಮೇಳನ ಭಾಳ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯತೆ ಐತೆ. ಅದು ಕೈ ತಪ್ಪಿತು. ಜೊತೆಗೆ ನೋಡಿ, ಇವತ್ತು ಇಲ್ಲಿ ಅಕಾಡೆಮಿಯಲ್ಲಿ ಇರ್ತೀವಿ, ಯಾವ ಜಗದ್ಗುರು ಇರಲಿ, ಎಂಥ ಸ್ವಾಮಿ ಇರಲಿ, ಯಾವ CM ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ನ್ಯಾಯಾಧೀಶರ ಮ್ಯಾಲೆ ಇರ್ತಾರೆ, ನಾವು ಕಡೆಗೆ ನಿಂತಿರ್ತೇವೆ. ಮಹಾಸ್ವಾಮಿ ಅಪ್ಪಣೆ ಅಂತೇಳಿ ಕೈ ಮುಗಿತೀವಿ, ಅದು ಧರ್ಮಗ್ರಂಥಕ್ಕೆ ಪ್ರಮಾಣ ಮಾಡ್ತೀವಿ. ಹಂಗೆ ಮ್ಯಾಲಿರೋರು ಅವ್ರಿಗೆ ಇಲ್ಲಿ ಕೆಳಗೆ ನಮ್ಮ ಜೊತೆಗಿದ್ದಾರೆ. ಇದು ಸರಳತೆ. ಅವರು ಅದೇನು ಏರುವನೂರಲ್ಲಿ ಏರುವನು, ಬಾಲೆತ್ತರಕ್ಕೆ ಏರುವನು, ನಾನು ಚಿಕ್ಕವನಿರುವಾಗಲೇ ಅಂತೇಳಿ ಹೇಳ್ತಾರಲ್ಲ, ಹಂಗೆ ಅಂಥ ದೊಡ್ಡ ಸ್ಥಾನಕ್ಕೆ ಹೋದರೂ ನಮ್ಮ ಅಜ್ಜ ಹೇಳ್ತಿದ್ದ, ಜಗತ್ತಿಗೆ ಚಕ್ರವರ್ತಿ ಇದ್ರು ತಾಯಿಗೆ ಮಗನ, ಗುರುವಿಗೆ ಶಿಷ್ಯನ. ಹಂಗೆ ಗುರುವಿಗೆ ತಕ್ಕ ಶಿಷ್ಯನ ನಮ್ಮ ನ್ಯಾಯಾಧೀಶರು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮ. ಜೊತೆಗೆ ನಮ್ಮ ಕೋಲ್ಕರ್ ಅವರು ಭಾಳ ಚೆನ್ನಾಗಿ ಮಾತನಾಡಿದರು, ಅದ್ಭುತವಾಗಿ. ಮಾತನಾಡೋಕ್ಕೆ ಸಮಯದ ಅಭಾವ, ಜಗತ್ತೊಳಗೆ ನಮ್ಮ ಸಂತೋಷ ಅಂದ್ರೆ ನಮ್ಮ ಕೊಟ್ರೇಶ್ ಅವ್ರ ಮಾತು ನಿಜವಾಗಿ ಬಹಳ ಸಂತೋಷ. ಜೊತೆಗೆ ನಾನು ನಕ್ಕಿದ್ದಿಲ್ಲ, ಅದಕ್ಕೆ ನಗಬೇಕಂತ ನಾನು ಬಂದೆ. ಯಾಕಂದ್ರೆ ಜೀವನದಲ್ಲಿ ನಗು ಬಹಳ ಮುಖ್ಯ. ಆ ದಿಶೆಯಲ್ಲೇನು ಇವತ್ತು ಕೊಟ್ರೇಶ್ ಅವರು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಧಾಟಿಯಲ್ಲಿ ಜನರಿಗೆ ನಗಿಸುವಂಥದ್ದು ಕಾರ್ಯ. ಆದರೂ ಸಹಿತ ಅವ್ರು ಹೇಳಿದ್ರಲ್ಲಿ ಒಂದು ಮಾತು ಹೇಳಿದ್ರು, ಇಲ್ಲ ತಲೆ ಮ್ಯಾಗ ಕೂದಲೋದ್ರು ಬರಂಗಿಲ್ಲ ಅಂದರು. ಆದರೂ ನಾವು ಜನ ಬಿಡಂಗಿಲ್ಲ, ಇನ್ನೂ ಆರ್ಟಿಫಿಷಿಯಲ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೀವಿ, ಹಚ್ಚಾಕೋ ಪ್ರಯತ್ನ ಮಾಡ್ತೀವಿ, ಬೆಳೆಸೋಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಪೂಜ್ಯ ನಂದೀಪುರ ಪೂಜ್ಯರು ಸಹಿತ ಇವತ್ತು ದಯಮಾಡಿಸಿದ್ದು. ಜೊತೆಗೆ ನಮ್ಮ SV ಪಾಟೀಲ್ ಗುಂಡೂರವರು ಇವತ್ತು 575 ಕೃತಿಗಳನ್ನು ರಚನೆ, ಸಾಹಿತ್ಯವನ್ನು ಬರೆಯೋದು, ಪುಸ್ತಕಗಳನ್ನು ಬರೆಯೋದ್ರ ಮುಖಾಂತರ ಇವತ್ತು ದೊಡ್ಡ ಸಾಹಿತ್ಯ ಕಾರ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಸಹಿತ ಅವರ ಜೊತೆಗೆ ಅನೇಕ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪ್ರಶಸ್ತಿ ದೊರಕಬೇಕು ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಪ್ರಯತ್ನ ಮಾಡಿದ್ವಿ, ಆದರೂ ಆಗಲಿಲ್ಲ ಅನ್ನುವಂಥ ಮಾತನ್ನು ಬಹಳ ವ್ಯಥೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪೂಜ್ಯರಾದಂಥ ಸಿದ್ದಾಪುರದ ವೀರಪ್ಪಯ್ಯ ತಾತನವರ ಒಂದು ಚರಿತ್ರಾಮೃತ ಕಾರ್ಯಕ್ರಮ ಜೊತೆಗೆ ನಿಜವಾಗಿಯೂ ಸಹಿತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಗಂಗಾವತಿ ಭಾಗ ಅಂದರೆ ಸಿದ್ದಾಪುರ ಇರಲಿ, ಗಂಗಾವತಿ ಇರಲಿ, ಕಾರಟಗಿ ಇರಲಿ, ಅಂದ್ರೆ ಗಂಗಾವತಿ ಅಂದ್ರೆ ಶರಣರು, ಸಂತರು, ಮಹಾಂತರು ನಡೆದಾಡಿದಂಥ ಪುಣ್ಯ ಭೂಮಿ ಯಾವುದೇ ಇದ್ರೆ ನಮ್ಮ ಗಂಗಾವತಿ, ಹಳೆಯ ಗಂಗಾವತಿ ತಾಲೂಕು ಅನ್ನುವಂಥ ಮಾತನ್ನು ಸಹಿತ ನಾವು ಹೇಳಲೇಬೇಕಾಗ್ತದೆ. ಅವರ ಒಂದು ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಗಂಗಾವತಿ ನಡೀತಾ ಇರೋದ್ರ ಜೊತೆಗೆ ಪೂಜ್ಯರ ಆಶೀರ್ವಾದ, ಜೊತೆ ನಮ್ಮ SV ಪಾಟೀಲ್ ಗುಂಡೂರ ಬಗ್ಗೆ ಸಾಕಷ್ಟು ಸಹಿತ ಸಂದರ್ಭದಲ್ಲಿ ಅವ್ರು ನನಗೊಂದು ಮಾತು ಹೇಳಿದ್ರಿಂದ ಅವ್ರಿಗೆ ನೆನಪಿಲ್ಲ, ನನಗೆ ಇಲ್ಲ ನಿಮ್ದೊಂದು ಪುಸ್ತಕ ಬರೀ ನಾವು ಭಾಳ ಇದನ್ನ ಅಂತ ಹೇಳಿದ್ರೆ ಇನ್ನೂ ಭಾಳ ಬೆಳೆದಿರ್ತಾರೆ, ಇನ್ನೂ ಸ್ವಲ್ಪ ನೋಡೋಣ ಅಂತ ಹೇಳಿದ್ದೆ ನಾನು ನಮ್ಮ SV ಪಾಟೀಲ್ ಗುಂಡೂರಿಗೆ. ಯಾಕಂದ್ರೆ ಇಲ್ಲಿ ಸರ್ ಭಾಳ ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ಪಾಟೀಲ್ ಗುಂಡೂರು ನನ್ನ ಒಂದು 4-5 ವರ್ಷದಿಂದನೇ ಗಂಟು ಬಿದ್ದಿದ್ರು. ಒಂದಿಲ್ಲ ನಿಮ್ಮ ಇದ್ರದ್ದೆಲ್ಲ ಇತಿಹಾಸ ಕೊಡಿ ನನಗೆ, ನಾ ಬರೋದು ನಿಮ್ಗೆ ಏನು ತ್ರಾಸ ಆಗಲ್ದಂಗೆ ಮಾಡ್ತೀನಿ ಅಂದ್ರು, ತಡ್ರಿ ಇನ್ನೂ ಸ್ವಲ್ಪ ಬೆಳೆನೂ ಆಮೇಲೆ ಬರೀರಿ ಅಂತ ಹೇಳಿದ್ದೆ. ನಿಜವಾಗಿ ಅಂದ್ರೆ ನಿಜವಾಗಿ ಬಹಳ SV ಪಾಟೀಲ್ಗಳು ಹಿರಿಯ ಸಾಹಿತಿಗಳು, ನಮ್ಮ ಭಾಗದ ಒಂದು ದೊಡ್ಡ ಸಾಹಿತ್ಯ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆ ಯಾವುದೇ ರೀತಿಯಲ್ಲಿ ಹಮ್ಮಿಲ್ಲದ ಒಂದು ಸಾಹಿತ್ಯ ಅಂದ್ರೆ ನಮ್ಮ SV ಪಾಟೀಲ್.